ಫುಟ್ಬಾಲರ್ಸ್ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ. ಫುಟ್ಬಾಲ್ ಅಂದರೆ ಆ ಸ್ಪೋರ್ಟಲ್ಲಿರೋರಿಗೆ 4 days a week ಕಾರ್ಡಿಯೋ, 2 days ರಫ್ ಎಕ್ಸಾಂಪಲ್, ಬಟ್ ಆಲ್ಸೋ ಬೇಸ್ಡ್ ಆನ್ ಈಚ್ ಇಂಡಿವಿಜುವಲ್. ಯಾಕಂದರೆ ಈಚ್ ಬಾಡಿ ಈಸ್ ಡಿಫ್ರೆಂಟ್. So some of them will only need 3 days of endurance because their training will kind of help them in a way, and then 4th day they might not need. So 4-day average agi cardios training idbittu, and most of them would have like not an amateur, because it would be too much to do 2 workouts in a day avrige. So at least one workout siktadre easier way to be is ontara 3 days of cardio based exercise, ಆಮೇಲೆ 3 days of strength training exercises, ಆಮೇಲೆ ನಿಮ್ಗೆ 1 day of yoga with meditation and then breathing and then stretching movements alva. So it gives you a combination of strength cardio and then your breathing plus stretches. So it's a combination of all 3 things. So that will be an apt thing for somebody who's like a upcoming football player tara. ಇಲ್ಲಿ ಒಂದು ಪಾಸ್. ಕಾರ್ಡಿಯೋ ಹೇಳಿದ್ರಿ, ಸ್ಟ್ರೆಂಗ್ತ್ ಟ್ರೈನಿಂಗ್ ಹೇಳಿದ್ರಿ, ಮೆಡಿಟೇಷನ್ ಹೇಳಿದ್ರಿ, ಆ್ಯಂಡ್ ಬ್ರೀದಿಂಗ್ ಎಕ್ಸಸೈಸು ಹೇಳಿದ್ರಿ, ಸ್ಟ್ರೆಚಿಂಗು ಬರುತ್ತೆ, ಆ್ಯಂಡ್ ಸ್ಟ್ರೆಚಿಂಗ್. ಓಕೆ, ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತೀರಾ ಹೌ ಇಟ್ ಹೆಲ್ಪ್ಸ್ ಅ ಬಾಡಿ ಅಂತ? ಫಸ್ಟು ಕಾರ್ಡಿಯೋ. ಸೊ ಕಾರ್ಡಿಯೋ ಬೇಸಿಕ್ಲಿ ಎಕ್ಸಸೈಸ್ ಫಾರ್ ದ ಹಾರ್ಟ್. ಸೊ ನೀವು ಕಾರ್ಡಿಯೋ ಬೆನಿಫಿಟ್ಸ್ ಬಂದುಬಿಟ್ಟು ನಿಮ್ಮದು ಐದರ್ ನಿಮ್ಮದು ಮೈಟೊಕಾಂಡ್ರಿಯಾ ಆಗಲಿ, ವಿಚ್ ಇಸ್ ಯುವರ್ ಪವರ್ ಹೌಸ್ ಆಫ್ ದ ಸೆಲ್, ಬ್ಯಾಟ್ರಿ ಆಫ್ ದ ಬಾಡಿ, ಚಾರ್ಜ್ ಮಾಡೋ ಸೆಲ್ಸ್. ಸೊ ಅದನ್ನು ಇನ್ಕ್ರೀಸ್ ಮಾಡುತ್ತೆ, ನಿಮ್ಮದು ಕ್ಯಾಲರಿ ಬರ್ನ್ಗೆ ಇಂಪ್ರೂವ್ ಆಗುತ್ತೆ. ಸೊ ಬೇಸಿಕ್ಲಿ ನಿಮ್ಮದು ಮೈಂಡ್ ಕ್ಲಿಯರ್ ಆಗೋಕ್ಕಾಗಲಿ, ಆರ್ ಎಕ್ಸಸೈಸ್ ಫಾರ್ ದ ಹಾರ್ಟ್ ಅದು. ಸೊ ಇಫ್ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾರ್ಡಿಯೋ, ನಿಮ್ದು ಅದರಲ್ಲಿ ಮಸಲ್ ಗೇನ್ ಆಗಲ್ಲ. ಸೊ your heart is also a vital organ alva, so heart is the most important organ bodily. So to keep that healthy, cardio bere zones ಇದೆ ಅದರಲ್ಲಿ, zone 1, zone 2, zone 3, zone 4 ಅಂತ. ಅಂದರೆ ನಿಮ್ದು ಹಾರ್ಟ್ ರೇಟ್ ಎಕ್ಸಾಂಪಲ್ 60% ಆಫ್ your maximum heart rate ಬಂದರೆ zone 1 ಬರುತ್ತೆ, 60 to 70% ಆಫ್ your maximum heart rate ಬಂದರೆ zone 2 ಬರುತ್ತೆ. ಸೊ ಅದರಲ್ಲಿ you will have to ಅದು again in the 3 days of cardio in a week, 1 day zone 2 ಅಲ್ಲಿ ಇದ್ಬಿಟ್ಟು ಇನ್ನೊಂದು ದಿನ zone 3, zone 4 ಅಲ್ಲಿ ಫ್ಲಕ್ಚುಯೇಟ್ ಮಾಡ್ತಾ ಇರಬೇಕು. 3 and 4 ಅಂದರೆ ನಿಮ್ಮ ಹಾರ್ಟ್ ರೇಟ್ 70% to 80% ಹೋಗುತ್ತೆ ಝೋನ್ 3ಅಲ್ಲಿ, 80% to 90% ಅಂದರೆ ಝೋನ್ 4ಗೆ ಹೋಗುತ್ತೆ. ಝೋನ್ 5 which is basically for a very a fit athlete or a very professional athlete who can handle their heart rate well. Example? If your max heart rate is 160, going to 160 is your 90 to 100%. So that's zone 5. So not everyone is kind of trained for that. So initially ಅದನ್ನು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಅಂಡರ್ ಸೂಪರ್ವಿಷನ್ ವೆನ್ ಯು ವಿತ್ ದ ಟ್ರೈನರ್, ದೇ ವಿಲ್ ಗೈಡ್ ಯು. ಝೋನ್ 1 ಇರಬೇಕಾ, 2 ಇರಬೇಕಾ, 3 ಇರಬೇಕಾ, 4 ಇರಬೇಕಾ, ಡಿಪೆಂಡಿಂಗ್ ಆನ್ ವಾಟ್ ದ ಸ್ಪೋರ್ಟ್ ನೀಡ್ಸ್, ಆ್ಯಂಡ್ ದೆನ್ ಡಿಪೆಂಡಿಂಗ್ ಆನ್ ಈಚ್ ಬಾಡಿ ಅವ್ರದ್ದು ಏನು ಗೋಲ್ ಇದೆ. ಎಕ್ಸಾಂಪಲ್, ಇವಾಗ ನಿಮ್ಮದು 5 yearsಲ್ಲಿ ನಾವು ಆವಾಗಲೇ ರಿಪೋರ್ಟ್ ನೋಡಾದ್ಮೇಲೆ ಹೇಳ್ತೀವಲ್ವ, ನೀವು 5 yearsಲ್ಲಿ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗಬೇಕು. ಸೊ ನಿಮ್ದು ಅಕಾರ್ಡಿಂಗ್ಲಿ ನಿಮ್ದು ಫುಡ್ ಈ ಥರ ಇರಬೇಕು. ಸೊ ಅದಕ್ಕೆ ಬ್ಯಾಲೆನ್ಸ್ ಆಗಿ ನಿಮ್ಮದು ಕಾರ್ಡಿಯೋ ಈ ಥರ ಬರಬೇಕು, ವೆಯ್ಟ್ ಟ್ರೈನಿಂಗ್ ಈ ಥರ ಇರಬೇಕಂತ. ಸೊ ಅದ್ರ ಪ್ರಕಾರ ನಿಮಗೆ ವೀಕ್ಲಿ ನಿಮ್ಮದು ಗೋಲ್ ಏನಿದೆ ಅದ್ರ ಪ್ರಕಾರ ಝೋನ್ 2 ವಾರದಲ್ಲಿ 1 ದಿವಸ, ಝೋನ್ 3 ವಾರದಲ್ಲಿ 1 ದಿವಸ, ಝೋನ್ 4 ಮೇ ಬಿ 1 ದಿವಸ, ಆರ್ ಫುಟ್ಬಾಲರ್ ಇದ್ದರೆ ಅವ್ರದ್ದು ಸ್ಪೋರ್ಟ್ ಆಡ್ತಾ ಇರುವಾಗ ದೇ ವಿಲ್ ಬಿ ಇನ್ ದಟ್ ಝೋನ್ 4. ಸೊ ಹಾಗಾಗಿ ಡಿಫ್ರೆಂಟ್ ಝೋನ್ಸ್ ಇದೆ. ಯಾಕಂದರೆ ಅದು ಡೀಟೇಲ್ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಹಾರ್ಟ್ ರೇಟಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಬರುತ್ತೆ, 220 ಮೈನಸ್ ಏಜ್ ಅಂತ. ಸೊ ಅದು ಯೂಶ್ವಲಿ ನಿಮ್ಮದು rough calculation, very basic calculation, which gives you a maximum heart rate calculation. ಅದು ಅದರದ್ದು 60% 70% ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ನಂದು 220 ಮೈನಸ್ 41 ಅಂದರೆ 179. ಸೊ 180 ಅಂತಲೇ ರಫ್ಲಿ ನಿಮ್ಮದು ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಅಂತ ಹೇಳ್ಕೊಬೋದು. ಅದರಲ್ಲಿ ನಿಮ್ಮದು 60% ತೊಗೊಂಡ್ರೆ ನೀವು ಝೋನ್ 2ಗೆ ಹೋಗ್ತೀರಾ, 60 to 70% ಅದು, 70 to 80% ಝೋನ್ 3ಗೆ ಹೋಗುತ್ತೆ. ಸೊ ಝೋನ್ 2 ಇಂಪಾರ್ಟೆಂಟು, ಝೋನ್ 3 ಇಂಪಾರ್ಟೆಂಟ್, ಝೋನ್ 4 ಇಂಪಾರ್ಟೆಂಟು. ಯಾಕಂದರೆ ಝೋನ್ 4ಅಲ್ಲಿ ನಿಮ್ಮದು VO2 ಮ್ಯಾಕ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ VO2 ಮ್ಯಾಕ್ಸ್ ಆಗಲಿ, ನಿಮ್ಮದು ಗ್ರಿಪ್ ಸ್ಟ್ರೆಂತ್ ಆಗಲಿ, ನಿಮ್ಮದು ಮೈಂಡ್ ಮಸಲ್ ಕೋಆರ್ಡಿನೇಷನ್ ಆಗಲಿ, ಮಸಲ್ ಮಾಸ್ ಆಗಲಿ, ಆಲ್ ದೀಸ್ ಆರ್ ನಿಮ್ಮದು ಇವಾಗ ಬೇಸಿಕ್ ಥಿಂಗ್ಸ್ ವಿಚ್ ಹ್ಯಾಸ್ ಬೀನ್ ದೇರ್ ಫ್ರಮ್ ಜನ್ರೇಷನ್ಸ್. ಬಟ್ ಇವಾಗ ಹೈಲೈಟ್ ಜಾಸ್ತಿ ಆಗ್ತಾ ಇದೆ. ಏನಕ್ಕಂದರೆ ದೀಸ್ ಆರ್ ಯುವರ್ ಲಾಂಜಿವಿಟಿ important things. So in grip strength agli, which will also tell about your mind muscle coordination. I'm sorry, I don't know what grip strength is. Nimdu usually exercise ಮಾಡುವಾಗ nimdu how you control the exercise. So all those things will help your mind muscle. And literally in grip strength meaning ideo, that is only grip strength.
ಬಟ್ ಹೌ ಯು ಕ್ಯಾನ್ ಇಂಪ್ರೂವ್ ಇಫ್ ಇಟ್ಸ್ ನಾಟ್, ಅದಕ್ಕೆ ಮಾರ್ಕಿಂಗ್ಸ್ ಇರುತ್ತೆ. ಸೊ ಇಫ್ ಯು ಫ್ರಮ್ 1 to 10 ಇದ್ದರೆ, ಇಫ್ ಯು ಗ್ರಿಪ್ ಸ್ಟ್ರೆಂತ್ ಇಸ್ 4, ಯುಲ್ ಹ್ಯಾವ್ ಟು ಬ್ರಿಂಗ್ ಇಟ್ ಟು 8. ಸೊ ಅದಕ್ಕೆ ಎಕ್ಸಸೈಸಸ್ ಬರುತ್ತೆ. ಅದು ನಿಮ್ಮದು ವೆಯ್ಟ್ ಟ್ರೈನಿಂಗಲ್ಲಾಗುತ್ತೆ, ಕಾರ್ಡಿಯೋಲಾಗಲ್ಲ. ಸೊ ದೋಸ್ ಆರ್ ಬೆನಿಫಿಟ್ಸ್ ಆಫ್ ಕಾರ್ಡಿಯೋ ವಿಚ್ ಇಸ್ ಟೇಕಿಂಗ್ ಕೇರ್ ಆಫ್ ದ ಹಾರ್ಟ್. ಬೆನಿಫಿಟ್ಸ್ ಆಫ್ ವೆಯ್ಟ್ ಟ್ರೈನಿಂಗ್ ವುಡ್ ಬಿ ನಿಮ್ಮ ಗ್ರಿಪ್ ಸ್ಟ್ರೆಂತ್ ಬರುತ್ತೆ ಅದರಲ್ಲಿ, ಪುಟಿಂಗ್ ದಟ್ ಸ್ಟ್ರೈನ್ ಆನ್ ದ ಮಸಲ್. ಆ್ಯಂಡ್ ಸ್ಟ್ರೈನ್ ಆನ್ ದ ಮಸಲ್ ಇಸ್ ವಾಟ್ ಬಿಲ್ಡ್ಸ್ ಯೋರ್ ಮಸಲ್. Breaks the idu and tears the idu so that the new ones will... the same muscle will get ruptured and get bigger than new muscle happening. ಅದೇ ಮಸಲ್, ನಮ್ಮ ಮಸಲ್ ಇಷ್ಟೇ ಇರುತ್ತೆ, ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಸೊ ಯು ಬೇಸಿಕ್ಲಿ ಹ್ಯಾವ್ ಟು ಎಂಗೇಜ್ ಆಲ್ ದೋಸ್ ಮಸಲ್, ಚಿಕ್ಕ ಫೈಬರ್ಸ್ ಏನೆಲ್ಲ ಇರುತ್ತೆ ಅದನ್ನು ಎಂಗೇಜ್ ಮಾಡಿ ಆ ಸ್ಟ್ರೆಸ್ ಹಾಕುವಾಗ ದಟ್ ಸ್ವೆಲ್ಸ್, ರಪ್ಚರ್ ಆಗಬೇಕು, ಮತ್ತೆ ಅದು ರಿಪೇರ್ ಆಗಬೇಕು. ಪ್ರೋಟೀನ್ ತೊಗೊಂಡು, ನ್ಯೂಟ್ರಿಷನ್ ತೊಗೊಂಡು, ರೆಸ್ಟ್ ತೊಗೊಂಡು ಅದೇ ರಿಪೇರ್ ಆಗಿ ದೊಡ್ಡದಾಗುತ್ತೆ. ಸೊ ನೀವು ಎಷ್ಟು ಲೋಡ್ ಹಾಕ್ತೀರಾ ಅದ್ರ ಪ್ರಕಾರ ಅದು ಬ್ರೇಕ್ ಆಗುತ್ತೆ ಇನ್ ಅ ಗುಡ್ ವೇ. ಸೊ ಆ ಬ್ರೇಕ್ ಆದವಾಗಲೇ, ಆ ಸ್ಟ್ರೆಸ್ ಹಾಕಿದವಾಗ ನಿಮ್ಮದು ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಮಸಲ್ ಸ್ಟ್ರೆಸ್ ಆಗೋದು, ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗೋದು ಎಲ್ಲ ನಿಮ್ಮದು ವೆಯ್ಟ್ ಟ್ರೈನಿಂಗಲ್ಲಿ. ಸೊ ಆ ಸ್ಟ್ರೈನ್ ಇಂಪ್ರೂವ್ ಆಗೋದು ಇಲ್ಲ ಬಿಲ್ಡ್ ಆಗೋದು, ಆರ್ ಯು ಪುಟಿಂಗ್ ಸ್ಟ್ರೈನ್ ಆನ್ ದ ಮಸಲ್, ಕಾರ್ಡಿಯೋಲ್ ಅಷ್ಟು ಆಗಲ್ಲ. ಯಾಕಂದರೆ ಕಾರ್ಡಿಯೋಲ್ ಬೇಸಿಕ್ಲಿ ಹಾರ್ಟ್ ವರ್ಕ್ ಆಗ್ತಾ ಇರುತ್ತೆ. ಫ್ಯಾಟ್ ಬರ್ನ್ ಆಗುತ್ತೆ. ಫ್ಯಾಟ್ ಬರ್ನ್ ನೀವು ಅದು ಝೋನಲ್ಲಿ, ಯಾವ ಝೋನಲ್ಲಿ ಇರ್ತೀರ ಅದ್ರ ಪ್ರಕಾರ. ನೀವು ಝೋನ್ 4 ಇದ್ರೆ ಜಾಸ್ತಿ ಫ್ಯಾಟ್ ಬರ್ನ್ ಆಗೋದು. ಝೋನ್ 4 ಇದ್ರೆ ನಿಮ್ಮದು ಮೋಸ್ಟ್ ಆಫ್ ದ ಟೈಮ್ ನಿಮ್ಮದು ಗ್ಲೂಕೋಸ್ ಆರ್ ಗ್ಲೈಕೋಜನ್ ಬರ್ನ್ ಆಗ್ತಾ ಇರುತ್ತೆ. ಎನರ್ಜಿ ವಿಲ್ ಬಿ ಟೇಕನ್ ಫ್ರಮ್ ದ ಮಸಲ್ ಆಲ್ಸೋ ನಿಮ್ದು ಅದರಲ್ಲಿ VO2 max ಇಂಪ್ರೂವ್ ಆಗುತ್ತೆ, ವಿಚ್ ಇಸ್ ಆಲ್ಸೋ ಅ ಪ್ಯಾರಾಮೀಟರ್ ಹೌ ಮಚ್ ಆಫ್ ಯುವರ್ ಆಕ್ಸಿಜನ್ ಇಸ್ ಕನ್ಸ್ಯೂಮ್ ಬೈ ದ ಬಾಡಿ ಪರ್ ಮಿನಿಟ್ ಥರ. ದಟ್ ಇಸ್ VO2. ಸೊ ನಿಮ್ಮದು ಅದು is your main parameter these days, which has been there from a long time. But ivaga when everyone ನೀವು ಅವಾಗಿನ ಕ್ವೆಶನ್ ಥರ ವಾಟ್ ಶುಡ್ ಪೀಪಲ್ ಲುಕ್ ಆಫ್ಟರ್, ವೈ ಡು ದೇ have to get into the gym ಅಂದರೆ, ಇಫ್ ವೆನ್ ದ ಪೀಪಲ್ ಆರ್ ಲುಕಿಂಗ್ ಇನ್ ಟು ಲಾಂಜಿವಿಟಿ, ಅಂದರೆ ಜಾಸ್ತಿ ವರ್ಷ ಬದುಕಬೇಕು ಆ್ಯಂಡ್ ಹೆಲ್ದಿಯಾಗಿ ಬದುಕಬೇಕು, ಸುಮ್ಮನೆ ಬೆಡ್ಡಲ್ಲಿರೋದು ಬದುಕೋದಲ್ಲ. ಸೊ ಇಫ್ ದ್ಯಾಟ್ ಹ್ಯಾಸ್ ಟು ಬಿ ಡನ್, ದೇ ಹ್ಯಾವ್ ಟು ಫೋಕಸ್ ಆನ್ ಅವ್ರದ್ದು VO2 max ಆಗಲಿ, ಗ್ರಿಪ್ ಸ್ಟ್ರೆಂತ್ ಆಗಲಿ, ಹಾರ್ಟ್ ಹೆಲ್ತ್ ಆಗಲಿ, ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದೆಮ್. ಈ ಮಧ್ಯೆ ಯು ಸ್ಪೋಕ್ ಅಬೌಟ್ ಮೈಂಡ್ ಮಸಲ್ ಕೋಆರ್ಡಿನೇಷನ್. ನಿಮ್ಮ ಗ್ರಿಪ್ ಸ್ಟ್ರೆಂತಲ್ಲಿ ಬರುತ್ತದು. ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ದೋ ಐ ವರ್ಕ್ಔಟ್. ಸೊ ನಿಮ್ಮದು ಮೇನ್ ಥಿಂಗ್ ವೆನ್ ಯು ಎಕ್ಸಸೈಸಿಂಗ್ ಈಸ್, ನಿಮ್ದು ಎಕ್ಸಸೈಸ್ ಮಾಡುವಾಗ ಪರ್ಟಿಕ್ಯುಲರ್ ಎಕ್ಸಸೈಸ್ ಯಾವ ಮಸಲ್ಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಅದನ್ನು ನೀವು ಎಂಗೇಜ್ ಮಾಡೋಕ್ಕೆ ದಟ್ಸ್ ಯುವರ್ ಮೈಂಡ್ ಮಸಲ್ ಕೋಆರ್ಡಿನೇಷನ್. ಸೊ ಇವಾಗ ನೀವು ಇಫ್ ಯು ವರ್ಕಿಂಗ್ ಔಟ್ ಆನ್ ಯುವರ್ ಬ್ಯಾಕ್, ನೀವು ಎಳೆಯುವಾಗ ಬ್ಯಾಕ್ ವರ್ಕ್ ಆಗಿಲ್ಲ ಅಂದರೆ ಯು ಆರ್ ನಾಟ್ ಕನೆಕ್ಟಿಂಗ್ ಯುವರ್ ಮೈಂಡ್ ಟು ದಟ್ ಮಸಲ್. ಸೊ ಬೇಸಿಕ್ಲಿ ಈಗ ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಥಿಂಕ್ ಆಫ್. Sure. ಈಗ ನಾನು ಬ್ಯಾಕ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದರೆ ಸಂಬಡಿ ಕರೆಕ್ಟೆಡ್ ಇಟ್. ಮೊದಲು ನಾನು ಡಂಬಲ್ ಇಟ್ಕೊಂಡು ದಿಸ್ ಯೂಸ್ ಟು ಬಿ ದ ಡ್ರೈವಿಂಗ್ ಫೋರ್ಸ್, ಇವಾಗ ಇದು ಬರೀ ಹುಕ್ ಅಷ್ಟೇ. ಕರೆಕ್ಟ್. ಸೊ ಬೇಸಿಕ್ಲಿ ಮೈ ಬ್ಯಾಕ್ ಇಸ್ ಪುಲ್ಲಿಂಗ್ ಆ್ಯಂಡ್ ದಿಸ್ ಇಸ್ ಜಸ್ಟ್ ಆ್ಯಕ್ಟಿಂಗ್ ಆಸ್ ಅ ಹುಕ್ ಟು ಹೋಲ್ಡ್ ದ ಡಂಬಲ್. ಸ್ಟೆಬಿಲೈಸರ್ ಥರ. ಸೊ ಅದು ಹಿಂದಕ್ಕೆ ಬರುತ್ತೆ, ದೆನ್ ನಿಧಾನಕ್ಕೆ ನೆಗೆಟಿವ್ ಅಲ್ಲಿ ಬಿಡ್ತೀನಿ. ಸೊ ದ್ಯಾಟ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇಸ್ ದ್ಯಾಟ್ ಮೊದಲೆಲ್ಲ ಫಾಸ್ಟಾಗಿ ಎಳೆಯೋದು ಬಿಡೋದು ಹೀಗೆ ಮಾಡ್ತಾ ಇದ್ದಾಗ, ದೆನ್ ಲೇಟರ್ ಐ ವಾಸ್ ಕರೆಕ್ಟೆಡ್ ಸೇಯಿಂಗ್ ನೋ, the slower you are leaving it, the pressure is more on the ಇದು. ಸೊ ಅದೇ ನೀವು ಹೇಳ್ದಂಗೆ ನೀವು ಬ್ಯಾಕ್ ಹೇಳಿದ್ರಲ್ವಾ, ದ್ಯಾಟ್ ಈಸ್ ದ ಮೈಂಡ್ ಮಸಲ್ ಕೋಆರ್ಡಿನೇಷನ್. ಸೊ ನಿಮ್ಗೆ ಅವಾಗ ಆ ಸ್ವಿಚ್ ಯೂಸ್ ಮಾಡ್ಬೇಕು. ನೀವು ಆ ಸ್ವಿಚ್ ಆನ್ ಮಾಡಿದ್ರೆ ಅವಾಗ ನಿಮ್ಮದು ಮೈಂಡ್ ಗೋಸ್ ಕನೆಕ್ಟ್ಸ್ ಟು ದ್ಯಾಟ್ ಆ ಮೈಂಡ್ ಮಸಲ್ ಸ್ವಿಚ್ ಬೇಸಿಕ್ಲಿ ಗೋಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಮಸಲ್. ನೀವು ಅದನ್ನ ಸ್ವಿಚ್ ಆನ್ ಮಾಡಿಲ್ಲ ಅಂದರೆ ಇಳಿತಿರ್ತೀರ, ಮೂವ್ ಆಗ್ತಾ ಇರುತ್ತೆ, ಎಕ್ಸಸೈಸ್ ಆಗುತ್ತೆ, ಹತ್ತಿರಪ್ಪ ಆಗುತ್ತೆ, ಸುಸ್ತಾಗ್ತೀರ, ಬಿಡ್ತೀರ. ಬಟ್ ನಿಮ್ಮದು ಬೇರೆ ಮಸಲ್ಸ್ ಎಂಗೇಜ್ ಆಗಿರುತ್ತೆ. ನಿಮ್ಮದು ಪ್ರೈಮ್ ಮೂವರ್ ಏನಿರುತ್ತೆ, ಬಿಗ್ ಮಸಲ್ಸ್, ಸೊ ಬೇಸಿಕ್ಲಿ ಬ್ಯಾಕ್ ವರ್ಕ್ ಆಗಿರಲ್ಲ, ಆರ್ಮ್ಸ್ ವರ್ಕ್ ಆಗಿರುತ್ತೆ, ಸುಸ್ತಾಗುತ್ತೆ, ಹಾರ್ಟ್ ರೇಟ್ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ, ನೆನೆಸ್ಕೊಳ್ತೀರ, ಓಕೆ ಸುಸ್ತಾದೆ, ಏನೋ ಮಾಡಿದ್ದೀನಿ, ಸಾಕು ಅಂದ್ಬಿಟ್ಟು. ಬಟ್ ದಟ್ಸ್ ವೇರ್ ಅ ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ ಆರ್ ಅ ಕನ್ಸಲ್ಟೆಂಟ್ ಕಮ್ಸ್ ಇನ್ ಟು ಪ್ಲೇ. ಅವ್ರು ಕೇಳಬೇಕು ನಿಮ್ಮನ್ನ, ಬಿಕಾಸ್ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಫಾರ್ ಮೀ ದ ಲಾಂಗೆಸ್ಟ್ ಟೈಮ್ ವುಡ್ ಬಿ ಎಕ್ಸಾಂಪಲ್ ಸಮ್ ಆಫ್ ದ ಎಕ್ಸಸೈಸ್ ಆನ್ ದ ಚೆಸ್ಟಲ್ಲಲ್ವಾ, had a longest time ಒಂಥರ ಪ್ರಾಬ್ಲಮ್ ಕನೆಕ್ಟಿಂಗ್ ಮೈಂಡ್ ಮಸಲ್ ಆನ್ ದ ಚೆಸ್ಟ್. ಸೊ ಮಿಕ್ಕಿರೋ ಏರಿಯಾ, ಸೊ ಕೆಲವ್ರಿಗೆ ಅವ್ರವ್ರ ಸ್ಟ್ರಾಂಗ್ ಏರಿಯಾಸ್ ಇರುತ್ತೆ. ಸೊ ಆ ಥರ ನಿಮ್ಮದು ಇಫ್ ಯು ಆರ್ ಟೇಕನ್ ಅ ಲಾಂಗ್ ಟೈಮ್ ಟು ಗೆಟ್ ದಟ್ ಮೈಂಡ್ ಮಸಲ್ ನಿಮ್ಮ ಬ್ಯಾಕ್ ಎಕ್ಸಸೈಸ್ಗೆ, ವಿಚ್ ಇಸ್ ನಾರ್ಮಲ್, ಯು ಜಸ್ಟ್ ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಇಟ್, somebody has to guide you. ಸೊ that's where getting into the gym, ಒಂಥರ ನೀವು ಇನ್ವೆಸ್ಟ್ ಇನ್ ಅ ಗುಡ್ ಟ್ರೈನರ್ ಆ್ಯಂಡ್ ಅ ಗುಡ್ ಜಿಮ್ ಈಸ್ ಸೋ ಇಂಪಾರ್ಟೆಂಟ್. ಯಾಕಂದರೆ ನೀವು ಹೇಳ್ದಂಗೆ ಕರೆಕ್ಟ್, ಅದು ಬಾಡಿ ಫ್ರೀಯಾಗಿ ಬಂದಿರುತ್ತೆ, ಏನು ಮಾಡಿದ್ರೆ ನಡೆಯುತ್ತೆ ಅಂದ್ಬಿಟ್ಟು ಅದನ್ನು ಈಸಿಯಾಗಿ ಬಿಟ್ಟರೆ ನಾವು ಅಷ್ಟು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರೋಕ್ಕೋಗಲ್ಲ. ಥ್ಯಾಂಕ್ ಯು ಫಾರ್ ಥ್ರೋಯಿಂಗ್ ಲೈಟ್ ಆನ್ VO2, ಗ್ರಿಪ್ ಸ್ಟ್ರೆಂಗ್ತು, ಮೈಂಡ್ ಮಸಲ್ ಕನೆಕ್ಷನ್ನು. ಸೊ ಇದೆಲ್ಲ ಫ್ಲೆಕ್ಸಿಬಿಲಿಟಿ, ದಿಸ್ ಈಸ್ ಆಲ್ ಅ ಬೈ ಪ್ರಾಡಕ್ಟ್ ಆಫ್ ನಾವು ಕಾರ್ಡಿಯೋ ಆ್ಯಂಡ್ ವೇಟ್ ಟ್ರೈನಿಂಗ್, ಸ್ಟ್ರೆಂಗ್ ಟ್ರೈನಿಂಗ್.
ನಾವು ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್ ಆ್ಯಂಡ್ ಸ್ಟ್ರೆಚಿಂಗ್. ಫಸ್ಟು ಸ್ಟ್ರೆಚಿಂಗ್ ಬಂದ್ಬಿಡ್ತೀನಿ. ಸ್ಟ್ರೆಚಿಂಗ್ ಆ್ಯಂಡ್ ಬ್ರೀದಿಂಗ್. ಯಾ, ಸ್ಟ್ರೆಚಿಂಗ್ ಡೆಫಿನೆಟ್ಲಿ, ಯಾಕಂದರೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗಿ ನೀವು ಫ್ಲೆಕ್ಸಿಬಲ್ ಆಗಿದ್ದರೆ ನಿಮ್ಮ ಇಂಜುರೀಸ್ ಕಡಿಮೆ ಆಗಿರುತ್ತೆ. ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನೀವು ಡಿಪೆಂಡ್ಸ್ ಹೌ ಸಪ್ಪಲ್ ಆ್ಯಂಡ್ ಅಜೈಲ್ ಯು ಆರ್. ಇಲಾಸ್ಟಿಕ್ ಥರ, ದ ಮೋರ್ ದಿ ರಬ್ಬರ್ ಈಸ್ ಇಲಾಸ್ಟಿಕ್, ಲೆಸ್ ಚಾನ್ಸಸ್ ಆಫ್ ಒಂಥರ ಅದು ಬ್ರೇಕ್ ಆಗೋಕ್ಕೆ. ಇಂಜುರೀಸ್ ಟು ದ ಲಿಗಮೆಂಟ್ಸ್, ಜಾಯಿಂಟ್ಸ್, ಮಸಲ್ ಟೇರ್, ಎವ್ರಿಥಿಂಗ್. ಸೊ ನಿಮ್ಮ ಮಸಲ್ಸ್ ಟೈಟ್ ಇದ್ದಷ್ಟು ಇಟ್ ವಿಲ್ ಟೆಂಡ್ ಟು ಪುಟ್ ಪ್ರೆಷರ್ ನಿಮ್ಮದು ಜಾಯಿಂಟ್ ಮೇಲೆ. ಸೊ ನೀವು ಮಸಲ್ನ ಸಪ್ಪಲ್ ಇಟ್ಕೊಂಡಷ್ಟು ಬೋನ್ ಮೇಲೆ ಪ್ರೆಷರ್ ಕಮ್ಮಿ. ಸೊ ಕೆಲವು ಸಲ ಫ್ಲೆಕ್ಸಿಬಿಲಿಟಿ ಇಶ್ಯೂಸ್ ಇಲ್ಲ, ಒಂಥರ ಸೈಲೆಂಟ್ ಕಿಲ್ಲರ್ ಥರ. ಅದು ನಮ್ಗೆ ಗೊತ್ತಿರಲ್ಲ, ನಾರ್ಮಲಾಗಿರ್ತೀವಿ, ಬಟ್ ಸಡನ್ನಾಗಿ ಪಾಶ್ಚರ್ ಹಿಂಗಿರುತ್ತೆ, ಬಟ್ ಅದು ನಾರ್ಮಲ್ ಅಂತ ನೆನೆಸ್ಕೊಳ್ತೀವಿ. ನೋಡಿದ್ರೆ ಅದು ಇಲ್ಲಿ ಟೈಟ್ ಆಗಿರುತ್ತೆ, ಇಲ್ಲಿ ಸ್ಟ್ರೆಚ್ ಆಗಿ ಸ್ಟಾರ್ಟ್ಸ್ ಪುಟಿಂಗ್ ಪ್ರೆಷರ್ ಆನ್ ನಿಮ್ಮ ಸರ್ವೈಕಲ್ ನೆಕ್ ಮೇಲೆ, ಕತ್ ಮೇಲೆ ಪ್ರೆಷರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿದ್ದು ಡಿಸ್ಕ್ ಬಲ್ಜ್ ಆಗ್ಬೋದು, ರಪ್ಚರ್ ಆಗ್ಬೋದು, ಸ್ಲಿಪ್ ಆಗ್ಬೋದು, ಸುಮಾರು ಕೆಲಸ ಆಗುತ್ತೆ. ಸೊ ಅದನ್ನು ನೀವು ಮಸಲ್ ಸಪ್ಪಲ್ ಇಟ್ಕೊಂಡಷ್ಟು ನೀವು ಇಟ್ಸ್ ಲೈಕ್ ಅ ಹೆಲ್ದಿ ರಬ್ಬರ್ ಬ್ಯಾಂಡ್ ಥರ. ಇಫ್ ದ ರಬ್ಬರ್ ಬ್ಯಾಂಡ್ ಇಸ್ ಟೂ ಟೈಟ್, ಸ್ನ್ಯಾಪ್ ಆಗುತ್ತೆ. ಹೌ ಡು ಐ ಕೀಪ್ ಮೈ ಮಸಲ್ ಸಪಲ್ ಆಲ್ ದ ಟೈಮ್ ಅಪಾರ್ಟ್ ಫ್ರಮ್ ಸ್ಟ್ರೆಚಿಂಗ್ ಆ್ಯಂಡ್ ಫೋಮ್ ರೋಲಿಂಗ್ ಎಲ್ಲ ಮಾಡ್ತಾರಲ್ಲ ಅದು? ಫೋಮ್ ರೋಲಿಂಗ್, ಸ್ಟ್ರೆಚಿಂಗ್ ಬಿಟ್ಟು ನಿಮ್ಮದು ಮಸಲ್ ಇಂಬ್ಯಾಲೆನ್ಸಸ್ ಫಿಕ್ಸ್ ಮಾಡಬೇಕು. ನಿಮ್ಮದು ಆ್ಯಂಟೀರಿಯರ್ ಪಾಸ್ಟೀರಿಯರ್ ಮಸಲ್ ಇರುತ್ತೆ. ಸೊ ಇವಾಗ ಇದು ಆ್ಯಂಟೀರಿಯರ್ ಆದರೆ ಬ್ಯಾಕ್ ಆ್ಯಂಡ್ ಆಲ್ ಇಸ್ ಪಾಸ್ಟೀರಿಯರ್. ಸೊ ಎರಡು ಸಿಂಕಲ್ಲಿರಬೇಕು. ನಿಮ್ಮದು ಆ್ಯಂಟೀರಿಯರ್ ಕಾಂಟ್ ಬಿ ವೆರಿ ಸ್ಟ್ರಾಂಗ್, ಪಾಸ್ಟೀರಿಯರ್ ಕಾಂಟ್ ಬಿ ವೀಕ್. ಅಂದರೆ ಮಸಲ್ ಇದು ಎಕ್ಸ್ಪೋಜರು ಇಲ್ಲೆಷ್ಟು ಮಸಲ್ ಇದು ಹಿಂದೆನೂ ಅಷ್ಟೇ ಇರಬೇಕು, ಆ ಥರ? ಅದು ನಾವೇನು ಮಾಡೋಕ್ಕಾಗಲ್ಲ. ಮಸಲ್ ನಮ್ಮ ಬಾಡಿಲಿ ಹೇಗೆ ಬಂದಿರುತ್ತೆ ಅದೇ ಥರ ಇರುತ್ತೆ. ಬಟ್ ನಾವು ಅದನ್ನು ಹೇಗೆ ಟ್ರೈನ್ ಮಾಡ್ತೀವಿ, ಅದು ಯಾವ ಥರ ಟ್ರೈನ್ ಮಾಡ್ತೀವಿ, ಮೈಂಡ್ ಮಸಲ್ ಕೋಆರ್ಡಿನೇಷನ್ ಇಟ್ಕೊಂಡು ನಾವು ಬ್ಯಾಕ್ ಮೇಲೆ ಹೇಗೆ ಫೋಕಸ್ ಮಾಡ್ತೀವಿ. ಕೆಲವರು ಬರೀ ಚೆಸ್ಟ್ ಎಕ್ಸಸೈಸ್, ಆರ್ಮ್ಸ್ ಎಕ್ಸಸೈಸ್ ಮಾಡ್ತಾರೆ, ಬಟ್ಟೆಯಲ್ಲಿ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಬ್ಯಾಕನ್ನು ಇಗ್ನೋರ್ ಮಾಡ್ತಾರೆ. ಸೊ ಆವಾಗ ಆ ಬ್ಯಾಲೆನ್ಸ್ ಇರಲ್ಲ. ಕೆಲವರು ಬರೀ ಫೇವ್ರೆಟ್ ಎಕ್ಸಸೈಸ್ ಎಕ್ಸ್ಟೆನ್ಷನ್ಸ್ ಅಂದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಾರೆ, ಲೆಗ್ ಕರ್ಲ್ ಮಾಡೋಕ್ಕೋಗಲ್ಲ. ಸೊ ಹಂಗಾಗಿ ಇವಾಗ ಆ್ಯಂಟೀರಿಯರ್ ಪಾಸ್ಟೀರಿಯರ್ ಥರ ಮುಂದೆದು ಹಿಂದ್ಗಡೆದು ಸಿಂಕ್ ಇಲ್ಲ ಅಂದರೆ, ಸೊ ಇದು ಸ್ಟ್ರಾಂಗ್ ಆಗುತ್ತೆ, ಇದು ನಿಮಗೆ ವೀಕನ್ ಆಗುತ್ತೆ. ಸೊ ಸ್ಟಿಫ್ನೆಸ್ ಬರುತ್ತೆ. ಸೊ ಮಸಲ್ ಇಂಬ್ಯಾಲೆನ್ಸ್ ಒಂದು ಫಿಕ್ಸ್ ಮಾಡಬೇಕು, ಫ್ಲೆಕ್ಸಿಬಿಲಿಟಿ ಒಂದು ಇನ್ಕ್ರೀಸ್ ಮಾಡಬೇಕು ವಿತ್ ಸ್ಟ್ರೆಚಿಂಗ್ ಬೇಸಿಕ್ಲಿ. ಅದು ಬಿಟ್ಟರೆ ನಿಮ್ದು ಹೈಡ್ರೇಷನ್ ಕರೆಕ್ಟಾಗಿರಬೇಕು. ನಾನು ನಗ್ತಾ ಇದ್ದೀನಿ, ಯಾಕೆಂದರೆ ಅವ್ರವ್ರ ಫ್ಲಾಸ್ ಇರುತ್ತೆ, ಅದು ಚುಚ್ತಾ ಇರುತ್ತೆ ನೀವು ಹೇಳಿದ ತಕ್ಷಣ. ಸೊ ಹೈಡ್ರೇಷನ್ ಎಷ್ಟು ಇನ್ ಅ ಡೇ? 2 ಲೀಟರ್ಸ್, 4 ಲೀಟರ್ಸ್? ಮಿನಿಮಮ್ ಬಂದುಬಿಟ್ಟು 0.3 ಆಫ್ ಯುವರ್ ಬಾಡಿ ವೆಯ್ಟ್ ಥರ. ರಫ್ ಕ್ಯಾಲ್ಕುಲೇಷನ್, ಎಗೇನ್ ಇದು ಡೀಟೇಲ್ಗೆ ಹೋದರೆ ಅದು ಚೇಂಜ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಸೇಫ್ ನಂದು 80 ಕಿಲೋ ಬಾಡಿ ವೆಯ್ಟ್ ಇದ್ದರೆ 0.3 ಅಂದರೆ ನಂದು 2.4 ಲೀಟರ್ಸ್ ನೀರಿರಬೇಕು. ಸುಮ್ಮನೆ ನಾನು ಓಡಾಡ್ತಾಯಿದ್ರೆ, ಕೂತಿದ್ರೆ, ಕೆಲಸ ಮಾಡ್ತಾಯಿದ್ರೆ. ಇನ್ ಕೇಸ್ ನಾನೇನಾದರೂ ಆ್ಯಕ್ಟಿವಿಟಿ 1 hour ಸ್ಪೋರ್ಟ್ ಆಡಿದ್ರೆ ಆವಾಗ ದೆನ್ ಐ ಹ್ಯಾವ್ ಟು ಅದಕ್ಕೆ ಎಕ್ಸ್ಟ್ರಾ 500 ml ಇಲ್ಲ 750 ml ಆ್ಯಡ್ ಮಾಡಬೇಕು. ಫಾರ್ ಯೋರ್ ಬಾಡಿ ನಾರ್ಮಲಿ ಟು ಫಂಕ್ಷನ್ ನೀವು ಆ 0.3 ಆದರೂ ಮಿನಿಮಮ್ ಇರಬೇಕು. ನನಗೆ ಗೊತ್ತಿಲ್ಲ. ಐ ಪ್ಲೇ ಬ್ಯಾಡ್ಮಿಂಟನ್ ಎವ್ರಿ ಡೇ 2 hours, ಬಟ್ ನಂಗೆ ಯಾರೂ ಹೇಳಿಲ್ಲ ಅಂದರೆ ಎಕ್ಸ್ಟ್ರಾ ಸ್ಪೋರ್ಟ್ ಇದ್ರೆ ಪರ್ ಅವರ್ಗೆ ಆ್ಯಡ್ ಡಿಪೆಂಡಿಂಗ್ ಆನ್ ಹೌ ಮಚ್ ನಿಮ್ಮದು ಎಷ್ಟು ಸ್ವೆಟ್ ಮಾಡ್ತೀರಾ. ಸೊ ಅಷ್ಟು ನಿಮ್ಮದು ನ್ಯೂಟ್ರಿಷನ್ ಆರ್ ವೈಟಮಿನ್ಸ್ ಮಿನರಲ್ಸ್ ಬಾಡಿಯಿಂದ ಲಾಸ್ ಆಗುತ್ತೆ, ಆರ್ ಫ್ಲೂಯಿಡ್ ಲಾಸ್ ಆಗುತ್ತೆ. ಸೊ ಅದನ್ನು ರಿಪ್ಲೆನಿಷ್ ಮಾಡೋಕ್ಕೆ, ಇಲ್ಲಾಂದರೆ ದಟ್ಸ್ ವೆನ್ ನಿಮ್ಮದು ಕ್ರ್ಯಾಂಪ್ ಆಗೋದಾಗಲಿ, ಈ ಲ್ಯಾಕ್ ಆಫ್ ಪರ್ಫಾರ್ಮೆನ್ಸ್ ಆಗಲಿ, ನಿಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗೋದು ಇಲ್ಲ ಜಾಸ್ತಿ ಆಗೋದಾಗಲಿ ಎಲ್ಲ ಆಗುತ್ತೆ. ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ, ತುಂಬ ಜಾಸ್ತಿ ಆದರೆ, ಇಫ್ ಇಟ್ ಗೋಸ್ ಬಿಯಾಂಡ್ ಅ ಪಾಯಿಂಟ್. ಸೊ ಅದಕ್ಕೆ ಅನ್ನೆಸೆಸರಿ ಸ್ವೆಟ್ ಆಗ್ತಾ ಇದ್ದರೆ, ಇಫ್ ಇಟ್ಸ್ ಎಕ್ಸ್ಟ್ರೀಮ್ ವೆದರ್ ಆ್ಯಂಡ್ ಆಲ್, ನಿಮಗೆ ಹೈಡ್ರೇಷನ್ ಕರೆಕ್ಟಾಗಿರಬೇಕು, ಬ್ರೀದಿಂಗ್ ಕರೆಕ್ಟಾಗಿರಬೇಕು. ಸೊ ನಿಮ್ಮ ಬಾಡಿ ಟೆಂಪ್ರೇಚರ್ನ ಒಂಥರ ಕಂಟ್ರೋಲ್ ಮಾಡಿರುತ್ತೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಇಸ್ ಒಂಥರ ಟೇಕನ್ ಕೇರ್. Crazy.